ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಈ ದೇವಸ್ಥಾನಗಳ ಮುಂದೆ ಕ್ಯೂ ನಿಲ್ಲೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅರ್ಥಾತ್ ಭಕ್ತಾದಿಗಳು ಅಷ್ಟು ದೊಡ್ಡ ಮಟ್ಟದಲ್ಲಿ ದೇವಸ್ಥಾನಗಳಿಗೆ ದಾಂಗುಡಿ ಇಡ್ತಾ ಇದ್ದಾರೆ. ಕೇವಲ ರಾಜ್ಯ ಮಾತ್ರ ಅಲ್ಲ, ಹೊರ ರಾಜ್ಯದ ಬಹುತೇಕ ಪ್ರಸಿದ್ಧ ದೇವಾಲಯಗಳಲ್ಲೂ ಕೂಡ ಇದೇ ಪರಿಸ್ಥಿತಿ. ಮನೆಯಲ್ಲಿಯೇ ಕೂತು ಪ್ರಸಾದವನ್ನು ಪಡಿಬೇಕು ಅಂತ ಏನಾದರೂ ಪ್ಲಾನ್ ಮಾಡಿಕೊಂಡವರಿಗೆ ಈಗ ಮುಜರಾಯಿ ಇಲಾಖೆ ಗುಡ್ ನ್ಯೂಸನ್ನು ಕೊಟ್ಟಿದೆ. ಅದು ಹೇಗೆ ಅಂದ್ರೆ ಇಲ್ಲಿದೆ ನೋಡಿ ಡೀಟೇಲ್ಸ್. ಭಕ್ತರಿಗೆ ಗುಡ್ ನ್ಯೂಸ್ ಕೊಟ್ಟ ಮುಜರಾಯಿ ಇಲಾಖೆ. ಈ ಪ್ರಸಾದ ಸೇವೆಗೆ ಉತ್ತಮ ರೆಸ್ಪಾನ್ಸ್. ಮನೆ ಬಾಗಿಲಿಗೆ ರಾಜ್ಯದ 400 ದೇಗುಲಗಳ ಪ್ರಸಾದ. 15 ದಿನಗಳಲ್ಲಿ ಪೂರ್ಣ ಪ್ರಮಾಣದ ಆನ್ಲೈನ್ ಪ್ರಸಾದ ಸೇವೆ. ಇತ್ತೀಚಿನ ದಿನಗಳಲ್ಲಿ ದೂರದ ದೇವಸ್ಥಾನಗಳಿಗೆ ಹೋಗಿ ಜನರ ದಟ್ಟಣೆಯ ನಡುವೆ ದೇವರ ದರ್ಶನ ಪಡೆಯೋದು ಕಷ್ಟವಾಗ್ತಿದೆ. ಈ ಹಿನ್ನೆಲೆಯಲ್ಲಿ ದೇವಸ್ಥಾನಕ್ಕೆ ತೆರಳಿ ಪ್ರಸಾದ ಪಡೆಯಲು ಕಷ್ಟವಾಗುವ ಹಿನ್ನೆಲೆ ಭಕ್ತರ ಅನುಕೂಲಕ್ಕಾಗಿ ಮುಜರಾಯಿ ಇಲಾಖೆ ಪ್ರಾಯೋಗಿಕವಾಗಿ ಆನ್ಲೈನ್ ಪ್ರಸಾದ ಅಥವಾ ಈ ಪ್ರಸಾದವನ್ನ ಮನೆ ಬಾಗಿಲಿಗೆ ತಲುಪಿಸಲು ರಾಜ್ಯದ ಪ್ರಮುಖ 10 ದೇವಾಲಯಗಳಲ್ಲಿ ಆರಂಭಿಸಿತ್ತು. ಈ ಪ್ರಸಾದ ಸೇವೆಗೆ ಭಕ್ತಾದಿಗಳಿಂದ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದೆ. ಇದುವರೆಗೂ ಅಂದಾಜು 25,000 ಭಕ್ತಾದಿಗಳು ಈ ಪ್ರಸಾದ ಪಡೆದಿದ್ದಾರೆ. ಹೀಗಾಗಿ ಮುಂದಿನ 15 ದಿನಗಳಲ್ಲಿ ರಾಜ್ಯದ 400 ದೇವಾಲಯಗಳಲ್ಲಿ ಈ ಪ್ರಸಾದ ಸೇವೆ ಆರಂಭಿಸುವ ಪ್ಲಾನ್ ಮಾಡಲಾಗಿದೆ. ಪ್ರತಿ ದಿವಸವೂ ಕೂಡ ಪ್ರಸಾದ ಎತ್ತುವರಿ ಆಗ್ತಾ ಇದೆ. ಇಲ್ಲಿಯವರೆಗೂ ಅಂದಾಜು 25,000ರಷ್ಟು ಜನರು ಆನ್ಲೈನ್ ಮುಖಾಂತರ ಬೇಡಿಕೆಯನ್ನು ಸಲ್ಲಿಸಿದ್ದಾರೆ. ಈಗ ಇದನ್ನ ನಾವು ಎಲ್ಲ ದೇವಾಲಯಗಳು ಕೂಡ ನಾವು ಇದನ್ನ ವಿಸ್ತರಣೆ ಮಾಡ್ತಾ ಇದ್ದೇವೆ. ಬಹುಶಃ ನಮಗೆ ಇನ್ನು 15 ದಿವಸಗಳಲ್ಲಿ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ದೇವಾಲಯದ ಈ ಪ್ರಸಾದ ಸೇವೆಯನ್ನ ಪಡೆಯುವಂತಹ ಭಕ್ತಾದಿಗಳ ಸಂಖ್ಯೆ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ. ಪ್ರಾಯೋಗಿಕವಾಗಿ 10 ದೇವಾಲಯಗಳಲ್ಲಿ ಮಾಡಿದ್ದೇವೆ. ದೇವಾಲಯ ಇನ್ನು 400 ದೇವಾಲಯಗಳನ್ನು, ಇದರಲ್ಲಿ ಪ್ರಮುಖವಾದಂತಹ ದೇವಾಲಯಗಳು ಎಲ್ಲಿ ಪ್ರಸಾದ ಬೇಡಿಕೆ ಜಾಸ್ತಿ ಇದೆ ಆ ಎಲ್ಲ ದೇವಾಲಯಗಳು ಕೂಡ ಮುಂದಿನ ದಿನಗಳಲ್ಲಿ ನಾವು ವಿಸ್ತರಣೆ ಮಾಡ್ತಾ ಇದ್ದೇವೆ. ಈಗಾಗಲೇ ಮದುವೆ, ಗೃಹ ಪ್ರವೇಶ, ನಾಮಕರಣ ಮೊದಲಾದ ಶುಭ ಸಮಾರಂಭಗಳು ಆರಂಭವಾಗಿದ್ದು ಮೇನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಯಕ್ರಮಗಳು ನಡೆಯಲಿವೆ. ಈ ಸಂದರ್ಭದಲ್ಲಿ ಲಕ್ಷಾಂತರ ಭಕ್ತಾದಿಗಳು ಈ ಪ್ರಸಾದ ಪಡೆಯುವ ನಿರೀಕ್ಷೆ ಇದೆ. ಪ್ರಸಾದ ತಲುಪಿಸಲು ಅಂಚೆ ಇಲಾಖೆ ಜೊತೆಗೆ ಮಾತುಕತೆ ಮಾಡಲಾಗಿದೆ. ಈ ಪ್ರಸಾದ ಸೇವೆಯಿಂದ ಯಾರಿಗೆಲ್ಲ ಉಪಯೋಗ ಅನ್ನೋದನ್ನ ನೋಡೋದಾದ್ರೆ, ಮನೆ ಬಾಗಿಲಿಗೆ ಪ್ರಸಾದ. ವೃದ್ಧರು ಮನೆಯಲ್ಲೇ ಕುಳಿತು ತಮಗಿಷ್ಟವಾದ ದೇವಸ್ಥಾನದ ಪ್ರಸಾದ ತರಿಸಿಕೊಳ್ಳಬಹುದು. ವಿಶೇಷ ಚೇತನರು, ಅಂಧರು ಹೀಗೆ ಹಲವರಿಗೆ ಈ ಸೇವೆ ತುಂಬಾ ಉಪಯೋಗವಾಗಲಿದೆ. ವಿಶೇಷ ದಿನಗಳಲ್ಲಿ ದೇವಸ್ಥಾನಗಳಲ್ಲಿ ಜನದಟ್ಟಣೆ ಹೆಚ್ಚಾಗಿರುತ್ತೆ. ಭಕ್ತರಿಗೆ ದೇವಸ್ಥಾನಕ್ಕೆ ಹೋದರೂ ಪ್ರಸಾದ ಸ್ವೀಕರಿಸುವುದು ಕಷ್ಟವಾಗುತ್ತೆ. ಅಂಥವರು ಕೂಡ ಆನ್ಲೈನ್ ಮೂಲಕ ಪ್ರಸಾದ ಬುಕ್ ಮಾಡಿಕೊಳ್ಳಬಹುದು. ಪುಟ್ಟ ಮಕ್ಕಳಿರುವ ಪೋಷಕರು, ಮನೆಯಿಂದ ಹೊರಬರಲಾಗದ ಗರ್ಭಿಣಿಯರಿಗೂ ಸಹಕಾರಿ. ಇದರಿಂದ ಮನೆಯಲ್ಲಿ ಏನಾದರೂ ವಿಶೇಷವಾದ ಕಾರ್ಯಕ್ರಮ ಮಾಡುವಂತಹ ಸಂದರ್ಭದಲ್ಲಿ, ಉದಾಹರಣೆಗೆ ಗೃಹ ಪ್ರವೇಶ ಇರಬಹುದು, ಅಥವಾ ನಾಮಕರಣ ಇರಬಹುದು, ಮದುವೆ ಎಂಗೇಜ್ಮೆಂಟ್ ಇರಬಹುದು, ಮದುವೆ ಇರಬಹುದು, ಇತರ ಕಾರ್ಯಕ್ರಮಗಳ ಮಾಡುವ ಸಂದರ್ಭದಲ್ಲಿ ಭಕ್ತಾದಿಗಳು ಸಮೀಪದಲ್ಲಿರುವಂತಹ ಕಾಮನ್ ಸರ್ವಿಸ್ ಸೆಂಟರ್ಗೆ ಹೋಗಿ ಅವರು ಬುಕ್ ಮಾಡಿ ಕಡಿಮೆ ಸಮಯದಲ್ಲಿ ಮನೆ ಹತ್ತಿರಕ್ಕೇನೆ ದೇವಾಲಯದ ಪ್ರಸಾದವನ್ನ ಪಡಿತಾ ಇದ್ದಾರೆ. ಸಾರ್ವಜನಿಕ ಸ್ನೇಹಿ. ಒಟ್ಟಿನಲ್ಲಿ ರಾಜ್ಯದ ದೇವಾಲಯಗಳ ದೇವರ ಪ್ರಸಾದ ಆನ್ಲೈನ್ನಲ್ಲಿ ಸಿಗಲಿದೆ ಅನ್ನೋದು ಭಕ್ತಾದಿಗಳ ಖುಷಿಗೆ ಕಾರಣವಾಗಿದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.